ರಾಹುಲ್ ಗಾಂಧಿ ಅವರ ಕಾಲೆಳೆದು ಕೊಂಡಾಡಿದಂತಹ ನಮ್ಮ ಬಿಜೆಪಿಯ ಆರ್ ಅಶೋಕ್ ಅವರು, ಪಿ.ಕೆ. ಹರಿಪ್ರಸಾದ್ ಅವರ ಹುಟ್ಟುಹಬ್ಬಕ್ಕೆ ದೌಡಾಯಿಸಿದಂತ ಸಚಿವಾಕಾಂಕ್ಷಿಗಳು ಸಿದ್ದರಾಮಯ್ಯನವರು, ಚಿತ್ರದುರ್ಗದ ಕಾಂಗ್ರೆಸ್ ಕಮಿಟಿ ಸಭೆಯಲ್ಲಿ ಹೊಡೆದಾಟ. ಇದಿಷ್ಟು ನಮ್ಮ ಇವತ್ತು ವಿನೋದ ಭಾರತಿಯಲ್ಲಿ. ವಿನೋದವಾಗಿ ಕೇಳೋಣ ಬನ್ನಿ. ನೋಡಿ, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ಮೇಲೆ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಬಿಡೋದು ಬಿರುಸಾಗಿ ನಡೆದಿದೆ. ಸಮಯ ಸಿಕ್ಕಾಗಲೆಲ್ಲ ಬಿಜೆಪಿಯವರು ಕಾಂಗ್ರೆಸ್ನ ಮೇಲೂ, ಕಾಂಗ್ರೆಸ್ನವರು ಬಿಜೆಪಿಯ ಮೇಲೂ ಹರಿಹಾಯ್ತಾರೆ. ಇವತ್ತಿನ ಸುದ್ದಿಯಲ್ಲಿ ಏನಪ್ಪಾ ಅಂತಂದ್ರೆ, ಆರ್ ಅಶೋಕ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಕೆಲವು ಮಾತುಗಳನ್ನಾಡಿದ್ದಾರೆ. ದಯವಿಟ್ಟು ತಾವು ಕಿವಿಗೊಟ್ಟು ಕೇಳಬೇಕು. ಜ್ಞಾನ ಕಡಿಮೆ, ಅವ್ರು ಯಾವಾಗ ಇಂಡಿಯಾದಲ್ಲಿ ಇರ್ತಾರೋ ಗೊತ್ತಿಲ್ಲ. ಮೊನ್ನೆನೂ ಕೂಡ 15 ದಿನ 20 ದಿನ ಊರಲ್ಲೇ ಇರಲಿಲ್ಲ. ಎಸ್ಕಾಟ್ ಅವ್ರಿಗೂ ಹೇಳಿಲ್ಲ, ಇಂಟೆಲಿಜೆನ್ಸ್ ಏನೂ ಇಲ್ಲ. ಫ್ಲೈಟ್ ಹತ್ತಿ ಓಡೋಬಿಟ್ರು. ಟಕ್ಕಂತ ಹೇಳಿದ್ರು. ಅಲ್ಲಿ ಬಂದು ಕಾಕ್ರೋಚ್ ಪಾರ್ಟಿ ಹತ್ರ ಕೂತ್ಕೊಂಡ್ರು. ಅವ್ರು ಬೈದು ಓಡಿಸಿದ್ಮೇಲೆ ಅಲ್ಲಿಂದ ಖಾಲಿ ಮಾಡಿದ್ರು. ಅದರಿಂದ ಅವ್ರಿಗೆ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ. ಎಂಥ ಮಾತು, ಎಂಥ ಮಾತು ಅಂತಂದರೆ ಆರ್ ಅಶೋಕ್ ಹೇಳ್ತಾ ಇರೋದು, ರಾಹುಲ್ ಗಾಂಧಿ ಅವರಿಗೆ ಜವಾಬ್ದಾರಿ ಇಲ್ಲ. ಇಲ್ಲಿ ಏನು ನಡೀತಾ ಇದೆ ಅಂತ ನೋಡಿ ವರದಿ ಮಾಡೋದಕ್ಕೆ ಯಾರನ್ನೋ ಇಟ್ಕೊಂಡಿರ್ತಾರೆ. ಅವರು ಹೆಂಗೆ ಸಜೆಷನ್ ಕೊಡ್ತಾರೆ ಹಾಗೆ ಬಂದು ಇಲ್ಲಿ ಮಾಡ್ತಾರೆ. ಹೇಳ್ದೆ ಕೇಳ್ದೆ ವಿದೇಶಕ್ಕೆ ಓಡೋದ್ರು, ಮತ್ತೆ ಫೋನ್ ಮಾಡಿ ಕರ್ಸಿದ ತಕ್ಷಣ ಓಡ್ಬಂದು ಇಲ್ಲಿ ಧರಣಿ ಕೂತರು. ಧರಣಿ ಕೂತಾಗ ಮನೆಯವರು ಬೈದು ಕಳಿಸಿದ ಮೇಲೆ ಎದ್ದೋದ್ರು ಅಂತ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಇಷ್ಟನ್ನೆಲ್ಲ ಹೇಳ್ತಾ ಇರುವಾಗ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಕಟ್ಟಾಳವಾಗಿದ್ದಂತಹ ಭೈರತಿ ಬಸವರಾಜ್ ಅವರು ಏನೂ ಮಾತಾಡೋಕ್ಕಾಗದೆ ನೋವನ್ನು ಒಳಗೇ ನುಂಗ್ಕೊಂಡು ಪಿಡಿ ಅಂತ ಕಣ್ಣು ಬಿಟ್ಕೊಂಡು ಕೂಡ್ತಿದ್ರು. ಅವರನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರುವಂತಾಗಿತ್ತು. ಇದಿರಲಿ, ಮುಂದಕ್ಕೆ KPCC ಅಧ್ಯಕ್ಷರಾದಂಥ B.K. ಹರಿಪ್ರಸಾದ್ ಅವರ ಜನ್ಮದಿನ ಇವತ್ತು. ಜನ್ಮದಿನದಲ್ಲಿ ಏನು ವಿಶೇಷ? ಮಂತ್ರಿಮಂಡಲ ಪುನರ್ರಚನೆ ಬೇರೆ ಆಗ್ತಾ ಇದೆ. ನಾ ಮುಂದೋ ಅಂತ ಪ್ಲಾಸ್ಟಿಕ್ಕು, ಕಬ್ಬಿಣ, ತಗಡಿನ ಬಕೆಟ್ಗಳನ್ನು ಹಿಡಿದುಕೊಂಡು ಸಚಿವಾಕಾಂಕ್ಷಿಗಳು ಮತ್ತೆ ಇತರರು ಅವರ ಹುಟ್ಟು ಹಬ್ಬಕ್ಕೆ ಶುಭ ಕೋರೋಕೆ ಕ್ಯೂನಲ್ಲಿ ನಿಂತಿದ್ರು. B.K. ಹರಿಪ್ರಸಾದ್ ಅವರು ತಮ್ಮ ರಾಜಕೀಯ ಬದುಕಿನಲ್ಲಿ ಇಂಥದ್ದನ್ನೆಲ್ಲ ಬಹಳ ನೋಡಿದ್ದಾರೆ. ಅವರು ಗೊತ್ತು ಬನ್ರಯ್ಯ, ನೀವು ಎಷ್ಟು ದಿನ ಇದನ್ನೆಲ್ಲ ಮಾಡ್ತೀರಾ ಅಂತ ಗೊತ್ತಿದೆ. ಒಂದು ಸಲ ಪದವಿ ಹೋಯ್ತು ಅಂತಂದರೆ ನೀವು ನಮ್ಮ ಮನೆ ಮುಂದೆನೂ ಸುಳಿಯಲ್ಲ ಅಂತ. ಅದು ನಿಜವಾದ ಮಾತೇ ಅಲ್ವೇ? ಆಮೇಲೆ ಇನ್ನು ಚಿತ್ರದುರ್ಗದ ಕಾಂಗ್ರೆಸ್ ಕಮಿಟಿ ಸಭೆಯಲ್ಲಿ ಚೇರ್ಗಳು ಎತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಕಾಂಗ್ರೆಸ್ನ ಕಾರ್ಯಕರ್ತರು, ಕಟ್ಟಾಳುಗಳು ಎಲ್ಲ ಒಬ್ಬರ ಮೇಲೊಬ್ಬರು ಸಗಣಿ ಎರಚ್ಕೊತಾ ಇದ್ರು. ಸಹಜವೇ, ಕಾಂಗ್ರೆಸ್ ಕಮಿಟಿಯ ಸಭೆ ಅದು ಜಿಲ್ಲಾವಾರದಲ್ಲಿ ನಡೆಯುವಾಗ 1000 ಸಮಸ್ಯೆಗಳನ್ನು ಹೊತ್ಕೊಂಡು ಕಾರ್ಯಕರ್ತರು ಬಂದಿರ್ತಾರೆ. ಕೈಗೆ ಸಿಗಿದಂತಹ ಸಚಿವರುಗಳು ಇನ್ನೊಬ್ಬರು ಮತ್ತೊಬ್ಬರನ್ನ ಹಾಕ್ಕೊಂಡು ಜಬ್ಬರಿಯೋದಕ್ಕೆ ಇದು ಅತ್ಯುತ್ತಮವಾದಂಥ ಕಾಲ. ನಾನು ಮುಂದೋ ನಾನು ಹೇಳಿದ್ದೆ ಆಗಬೇಕು ಅಂತ ಪ್ರತಿಯೊಬ್ಬ ಕಾಂಗ್ರೆಸ್ ಕಟ್ಟಾಳುವಿನಲ್ಲೂ ಕಾರ್ಯಕರ್ತರಲ್ಲೂ ಭಾವನೆ ಇದ್ದೇ ಇರುತ್ತೆ. ಹಾಗಾಗಿ ವಿಷಯಗಳು ಒಂದಕ್ಕೊಂದು ಕ್ರಾಸ್ ಕನೆಕ್ಷನ್ ಆಗಿ ಅಲ್ಲಿ ಪಟಾಕಿ ಸಂಭ್ರಮ ಕೇಳಿಬಂತು. ಇದಿಷ್ಟು ನೋಡಿದ ಮೇಲೆ ಅರ್ಥವಾಗಿದ್ದು ಒಂದೇ, ಪದವಿಯಲ್ಲಿರಬೇಕು, ಇಲ್ಲ ಅಂತಂದರೆ ಇನ್ಫ್ಲೂಯೆನ್ಸರ್ ಆಗಿರಬೇಕು. ಎರಡೂ ಇಲ್ಲ ಅಂತಂದರೆ ಮನೆಯಲ್ಲಿ ಪಾಪ್ಕಾರ್ನ್ ತಿನ್ಕೊಂಡು ಫ್ರೀಡಮ್ ಟಿವಿ ನೋಡ್ತಾ ಇರಬೇಕು. ನಮಸ್ಕಾರ, ಹೋಗಿ ಬರ್ತೀನಿ.